ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ. ಆಲ್ಮೋಸ್ಟ್ ಬೆಳಗ್ಗೆನೇ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರದ್ದು ಬೆಳಗ್ಗೆನೇ ಇವತ್ತು ಪೂಜೆ ಎಲ್ಲ ಹೇಗೆ ಮಾಡಿಕೊಂಡೆ, ನಾನು ಇವತ್ತಿನ ತಿಂಡಿ ಹಾಗೆ ಏನು ಅಂತ ನಾನು ಇವತ್ತು ಆ ಬ್ಲಾಗಲ್ಲಿ ಹೇಳ್ತೀನಿ. ಇವತ್ತು ಬೆಳಗ್ಗೆನೇ 5 ಗಂಟೆಗೆ ಎದ್ದೆ. 5 ಗಂಟೆಗೆ ಎದ್ದು ಆಲ್ಮೋಸ್ಟ್ ಅದು ವೀಡಿಯೋ ಮಾಡೋಣ ಅಂದ್ಕೊಂಡೆ ಎದ್ದಿದ್ದು. ಆಲ್ಮೋಸ್ಟ್ ನನಗೆ ತುಂಬಾ ಬೇಗನೆ ಕೆಲಸನೇ ಮುಗಿಸ್ಕೊಬೇಕಿತ್ತು. 7 ಗಂಟೆಗೆಲ್ಲ ರಾಯರ ಮಠಕ್ಕೆ ಹೋಗಬೇಕಿತ್ತು. ಹಾಗೆ ವರ್ಷಮ್ಮನ ಸ್ಕೂಲ್ಗೂ ತಿಂಡಿ ಟಿಫನ್ ಎಲ್ಲ ರೆಡಿ ಮಾಡಬೇಕು. ನಮ್ಮಲ್ಲಿ ಅನ್ನ ಸಾಂಬಾರು ತಿಂಡಿ ಎಲ್ಲನೂ ಮಾಡಬೇಕು. ಹಾಗಾಗಿ ಇವಾಗ ಬಂದು ಸ್ವಲ್ಪ ಮೊಸರು ಒಗ್ಗರಣೆ ಹಾಕಿ ಮೊಸರು ಬಾಕ್ಸ್ಗೆ ಹಾಕಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನಂದು ಪೂಜೆ ಎಲ್ಲ ಮುಗಿದು ರಾಯರ ಮಠಕ್ಕೆ ಹೋಗಿ ಬಂದೆ. ಹಾಗೆ ನಾನು ಪೂಜೆ ಮಾಡಿಕೊಂಡೆ. ಮನೆಯನ್ನು ಕ್ಲೀನಿಂಗ್ ಎಲ್ಲ ಜೋಡಿಸ್ಕೊಂಡು ಎಲ್ಲ ಹಾಗಾಗಿ ಇಟ್ಟಿದ್ದೆ. ಮತ್ತು ಹಾಗೆ ಇದು ಮತ್ತು ಮ್ಯಾಚಿಂಗ್ ಕವರ್ ಇತ್ತು. ಇದನ್ನು ನಾನು ಯಾಕಂದರೆ ಈಗ ಚಳಿ ವೆದರು ಅಂತಂದ್ಬಿಟ್ಟು ಕಾಟನ್ ಹಾಕಿದ್ದೀನಿ ಅಷ್ಟೇ. ಇದನ್ನು ನನ್ನೆಲ್ಲ ಫುಲ್ ನಮ್ಮ ಮನೇಲೆಲ್ಲ ಮ್ಯಾಚಿಂಗ್ ಒಂದೇ ಕಲರು 2-3 ತಂದಿಟ್ಕೊಂಡಿರ್ತೀನಿ ವಾರಕ್ಕೊಂದು ಅಂದರೆ ಅದೀಗ ಚಳಿ ವೆದರಲ್ಲ, ಹಾಗಾಗಿ ಇದು ಕಾಟನ್ ಹಾಕಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ ಮನೆಯದು ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡೆ. ಎಲ್ಲನೂ ಒಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೆ ಮೊನ್ನೆ. ಎಲ್ಲ ನೀಟಾಗಿ ಜೋಡಿಸ್ಕೊಂಡೆ. ನಮ್ಮ ಒಂದು ಚಿಕ್ಕ ಒಂದು ಮನೆ ಇದು, ಅದರಲ್ಲಿ ಸಿಂಪಲಾಗಿ ಎಲ್ಲ ನೀಟಾಗಿ ಜೋಡಿಸಿ ಇಟ್ಕೊತೀನಿ. ಆಲ್ಮೋಸ್ಟ್ ಹೋಮ್ ಟೂರ್ ಮಾಡಿಲ್ಲ, ಮಾಡ್ತೀನಿ. ಹಾಗೆ ಇಲ್ಲೊಂದು ಫ್ಲವರ್ ವಾಸ್ ಇಟ್ಟಿದ್ದೀನಿ. ಹಾಗೆ ಬಂದು ಸಿಂಪಲಾಗಿ ದೇವ್ರ ಮನೇಲಿ ಪೂಜೆ ಮಾಡಿಕೊಂಡೆ. ನಾನು ಇಲ್ಲಿ ಸಿಂಪಲಾಗಿ ಮಾಡಿಕೊಂಡೆ. ಹಾಗೆ ಬೆಳಗ್ಗೆನೇ ಪೂಜೆ ಮಾಡಿದ ತಕ್ಷಣ ನನಗೆ ಶಿವಪ್ಪನ ನಮ್ಮ ಮನೆ ದೇವರಿದು, ನಮ್ಮ ಮನೆ ದೇವರಿಂದ ಹಾಗೆ ಪ್ರಸಾದ ಸಿಕ್ತು. ನನಗೆ ಪ್ರಸಾದ ಸಿಕ್ತು. ಹಾಗೆ ಬಂದು ನನ್ನ ರಾಯರಿಗೆ ಇಲ್ಲಿ ಪೂಜೆ ಮಾಡಿಕೊಂಡೆ ಆಯಿತಾ. ಇಲ್ಲಿನೂ ಪೂಜೆ ಮಾಡಿದೆ. ಇಲ್ಲಿನೂ ನನಗೆ ಹೂ ಪ್ರಸಾದ ಸಿಕ್ತು ನೋಡಿರಿ. ಇಲ್ಲೇ ಈಗೇ ಇದೆ ಹೂ ಪ್ರಸಾದ, ಇಲ್ಲೇ ಇದೆ ನೋಡಿರಿ. ಅವರು ಹೂ ಪ್ರಸಾದ ಕೊಟ್ಟಿದ್ದು ರಾಯರು ನೋಡಿರಿ. ಇದಿಷ್ಟು ಇವತ್ತಿನ ಹೂ ಪ್ರಸಾದ ನನಗೆ ರಾಯರಿಂದ ಆಯಿತಾ. ಮತ್ತು ಹಾಗೆ ಇಲ್ಲೂ ಪೂಜೆ ಆಯಿತು. ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಯರ ಮಠಕ್ಕೂ ಹೋಗ್ಬಿಟ್ಟು ಬಂದೆ. ಅದೇ ನಾನು ಇದು ಹಾಲಲ್ಲಿ ಇಟ್ಟಿರೋದಲ್ಲ, ಯಾರನ್ನ ನಮ್ಮದಾದ್ರು ನಮ್ಮ ರಾಯರನ್ನ ನಂಬಿದರೆ ನಮ್ಮನ್ನೆಂದೂ ಕೈ ಬಿಡಲ್ಲ ಅಂತ ಅನ್ನೋದಕ್ಕೆ ನಾನು ಏನೇ ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ ಅಂದ್ಕೊಂಡೆ. ಇವತ್ತು ಕುತ್ಕೊಂಡು ನಾನು ಏನೋ ಅನ್ಕೋತಾ ಇದ್ದೆ, ತಕ್ಷಣ ನನಗೆ ಹೂ ಪ್ರಸಾದ ಕೊಟ್ಟರು. ನಿಜ ಒಳ್ಳೆಯದಾಯಿತು. ಹಾಗೆ ಒಳ್ಳೆತನಕ್ಕೆ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಕಾರಣ. ನಮ್ಮ ಒಳ್ಳೆತನ ನಮ್ಮನ್ನೆಲ್ಲಾದರೂ ಕಾಪಾಡುತ್ತೆ ಅನ್ನೋದಕ್ಕೆ ನಾನು ರಾಯನ ನಂಬಿರೋದು. ಕಷ್ಟ ಆಗಲಿ ಸುಖ ಆಗಲಿ ನಾನು ರಾಯರ ಹತ್ರನೇ ಹೇಳ್ಕೊಳ್ಳೋದು. ಕಷ್ಟ ಆಗಲಿ ಸುಖ ಆಗಲಿ ನಾನು ರಾಯರ ಹತ್ರನೇ ಹೇಳ್ಕೊಳ್ಳೋದು. ಯಾಕೆ ಅಂದರೆ ನಮ್ಮನ್ನು ಅವ್ರು ಕೈ ಹಿಡ್ದಷ್ಟು ಯಾರೂ ಕೈ ಹಿಡಿಯಲ್ಲ. ಯಾಕೆ ಅಂದರೆ ನನ್ನ ಅನುಭವದ ಮಾತು. ನಾನು ಆಲ್ಮೋಸ್ಟ್ ನೋಡಿ ರಾಯರ ಮಠಕ್ಕೆ ಹೋಗಿ ಹಾಗೆಯೇ ನನಗೆ ಅಲ್ಲಿ ಮಂತ್ರಾಕ್ಷಿನೂ ಸಿಕ್ತು, ಹಾಗೆ ತೊಗೊಂಡು ಬಂದೆ ಫ್ರೆಂಡ್ಸ್. ಹಾಗೆ ಹೇಳ್ತಿದ್ದೀನಿ, ನಮ್ಮನ್ನು ಒಳ್ಳೆತನನ ತುಂಬ ಜನ ದುರುಪಯೋಗಿಸ್ತಾರೆ. ನಮ್ಮ ವೀಕ್ನೆಸ್ ಜೊತೆ ಆಟಾಡೋಕ್ಕೆ ಬರ್ತಾರೆ. ಆಲ್ಮೋಸ್ಟು ನಾನು ಕಷ್ಟ ಆದ್ರೂ ರಾಯರ ಹತ್ರ ಬಂದು ಕೂತ್ಕೊಂಡು ಹೇಳ್ತೀನಿ, ರಾಯರೇ ನನಗೆ ಈ ಥರ ಕಷ್ಟ ಆಗಿದೆ ಅಂತ. ಸುಖ ಆದರೂ ಅಷ್ಟೇ ರಾಯರ ಹತ್ರ ಹಂಚ್ಕೊತೀನಿ. ನಿಮ್ಮಿಂದ ನನಗೆ ಒಳ್ಳೇದಾಯಿತು ಅಂತ ಹಂಚ್ಕೊತೀನಿ. ನನಗೊಂದು ಯಾರೇ ಒಳ್ಳೇದು ಬಯಸಿದ್ರು ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ನಿನ್ನೆ ನನ್ನ ತಂಗಿನೇ ಅಂತಲೇ ಹೇಳ್ಬೋದು, ನನ್ನ ತಂಗಿ ಸ್ಥಾನನೇ ಕೊಟ್ಟಿದ್ದೀನಿ. ಅವರು ಯಾವುದೋ ಒಂದು ವಿಷಯದಲ್ಲಿ ಬೇಜಾರಾಗಿದ್ದರು. ರಾಯರೇ ಅವ್ರ ಮನಸ್ಥಿತಿ ಅವ್ರಿಗೆಲ್ಲ ಒಳ್ಳೇದು ಮಾಡಿ ಅಂತಲೇ ರಾಯರು ಕೇಳೋದು. ಯಾರೇ ಮನಸ್ಸನ್ನ ಅಧ್ವಾನ ಮಾಡ್ಕೋಬೇಡಿ. ಏನೇ ಆದರೂ 2 ನಿಮಿಷ ರಾಯರೇ ಅಂತ ನೆನೆಸ್ಕೊಳ್ಳಿ ಸಾಕು, ನಿಮ್ಮ ಮನಸ್ಸು ತುಂಬಾ ಹಗುರ ಆಗುತ್ತೆ. ನನ್ನ ತಂಗಿ ಅವಳನ್ನ ನಾನು ಯಾವತ್ತೂ ಬೇರೆಯವ್ರ ಥರ ನೋಡಿಲ್ಲ. ನನ್ನ ಸ್ವಂತ ತಂಗಿ ಅಂತಲೇ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅವಳಿಗೆ ನೆಮ್ಮದಿ ಕೊಡಲಿ, ಅವಳು ಅಂದ್ಕೊಂಡಾಗ ಬೇಗ ಎಲ್ಲ ವ್ಯವಹಾರಗಳು ಆಗಲಿ ಅಂತ ನಾನು ರಾಯರ ಹತ್ರ ಕೇಳ್ಕೊತೀನಿ. ನಾನು ಮನಸ್ಪೂರ್ವಕವಾಗಿ ಕೇಳ್ತೀನಿ. ಯಾರಿಗೂ ನಾನು ಕೆಟ್ಟದ್ದು ಬಯಸಿಲ್ಲ. ಆಲ್ಮೋಸ್ಟ್ ಒಬ್ಬರ ಭಾವನೆಗಳ ಜೊತೆ ಆಟ ಆಡಬೇಡಿ ಅಂತ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಒಬ್ಬರು ಒಂದು ಮನುಷ್ಯನ ನಂಬಿರ್ತೀವಿ, ಅವರು ಅವರ ವೀಕ್ನೆಸ್ಗಳ ಜೊತೆ ತುಂಬಾ ಆಟ ಆಡೋಕ್ಕೆ ಇಷ್ಟಪಡ್ತಾರೆ. ದೇವರಣೆಗೆ ಹೇಳ್ತೀನಿ, ಅವರು ಅಸಹಾಯಕತೆನ ಅದು ಮಿಸ್ಯೂಸ್ ಮಾಡ್ಕೋಬೇಡಿ. ಸುಳ್ಳು ಹೇಳೋದು ಕಡಿಮೆ ಮಾಡಿ ಸ್ವಲ್ಪ. ಮತ್ತು ನಾವು ಹಾಗೆ ಮಾಡ್ತೀವಿ, ಹೊಟ್ಟೆ ಕಿಚ್ಚು ಹಸುವೆ ಯಾರ್ದು ನಡೆಯಲ್ಲ ರಾಯರ ಮುಂದೆ. ನಮ್ಮ ರಾಯರ ಮುಂದೆ ಯಾವುದೂ ನಡೆಯಲ್ಲ. ಅವರೆಲ್ಲರಿಗೂ ಅಲ್ಲಲ್ಲೇ ಪ್ರತಿಫಲ ಕೊಡ್ತಾರೆ. ಯಾರು ಹೊಟ್ಟೆ ಕಿಚ್ಚು ಪಡಬಾರ್ದು. ಎಲ್ಲ ಖುಷಿಯಾಗಿರಬೇಕು, ಎಲ್ಲ ನಗ್ನಾಗ್ತಾ ಇರಬೇಕು. ಅದೇ ನನ್ನಿಷ್ಟ. ನಾನೆಲ್ಲ ದೇವ್ರ ಹತ್ರ ಕೇಳೋದು ಇಷ್ಟೇ. ನನಗೆ ಒಳ್ಳೇದು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ನಾನು ನಮ್ದವ್ರಿಗೆ ಒಳ್ಳೇದು ಮಾಡು ಅಂತ ನಾನು ರಾಯರು ಕೇಳ್ತೀನಿ ಅಷ್ಟೇ. ಎಲ್ಲರಿಗೂ ಒಳ್ಳೇದು ಮಾಡಿ ರಾಯರೇ ಅಂತಲೇ ನಾನು ಕೇಳ್ಕೊಳ್ಳೋದು. ಹಾಗೆ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲ ಮುಂದೆ ಬರಬೇಕು, ಎಲ್ಲರೂ ಒಂದು ಇದಾಗಬೇಕು ಅಷ್ಟೇ. ಅದೊಂದು ಬಿಟ್ಟರೆ ನನ್ನ ತಲೆ ಒಳಗೆ ಬೇರೆ ಥರ ಯಾವುದೂ ಇಲ್ಲ ಫ್ರೆಂಡ್ಸ್. ಹಾಗೆ ನಂದು ಬೆಳಗ್ಗೆನೇ ಪೂಜೆ ಎಲ್ಲ ಮುಗೀತು. ಹಾಗೆ ನನಗೆ ಹೂ ಪ್ರಸಾದನೂ ಸಿಕ್ತು ರಾಯರಿಂದ. ತುಂಬಾ ಖುಷಿ ಆಗ್ತೈತೆ ನನಗೆ. ಆಲ್ಮೋಸ್ಟು ನಾನು ಇದನ್ನು ಎಕ್ಸ್ಪೆಕ್ಟೇಷನ್ನೇ ಮಾಡಿದ್ದಿಲ್ಲ. ನಂಗೆ ರಾಯರದಿಂದ ಸಿಕ್ಕಿದೆ. ಮನಸ್ಸಲ್ಲಿ ಏನೋ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾಯಿದ್ದೆ.
ತಕ್ಷಣ ನನಗೆ ರಾಯರ ಮಠದಿಂದ ಬಂದ ತಕ್ಷಣ ನನಗೆ ಹೂ ಪ್ರಸಾದ ಕೊಟ್ಟರು ರಾಯರು. ಆಲ್ಮೋಸ್ಟ್ ನನಗೆ ಅದು ವೀಡಿಯೋ ನಾನು ಆಲ್ಮೋಸ್ಟ್ ಬೆಳಗ್ಗೆನೇ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಯಾಕೆಂದರೆ ನನಗೆ ಬೆಳಗ್ಗೆನೇ ಬೇಗ ಎದ್ದು ಕೆಲಸ ಎಲ್ಲ ಮುಗಿಯಿತು. ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋ ಟೈಮಲ್ಲಿ ನಾನು ಆಲ್ಮೋಸ್ಟ್ ವರ್ಷ ಡ್ಯೂಟಿಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ತಿಂಡಿ ಎಲ್ಲ ರೆಡಿ ಮಾಡಬೇಕು. ಬೆಳಗ್ಗೆನೇ ವೀಡಿಯೋ ಮಾಡಿಕೊಂಡು ಅದಕ್ಕಾಗಲ್ಲ ಅಂದ್ಬಿಟ್ಟು 7 ಗಂಟೆಗೆಲ್ಲ ನಾನು ಹೋಗಿ ರಾಯರ ಮಠಕ್ಕೂ ಹೋಗಿ ಬಂದಾಯಿತು. ರಾಯರ ಮಠದಿಂದ ಬಂದಾಯಿತು. ಈಗ ತಿಂಡಿ ಏನು ಅಂತಂದರೆ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಬೆಳಿಗ್ಗೆ ಬೇಗೆಲ್ಲ ಮುಗೀತಲ್ಲ, ಹಾಗೆ ತಿಂಡಿಗೂ ಒಂದು ರೆಡಿ ಮಾಡಿಕೊಂಡೆ. ಆಲ್ಮೋಸ್ಟ್ ತಿಂಡಿನೂ ರೆಡಿ ಆಗ್ತೈತೆ. ಒಂದು ಚಿತ್ರಾನ್ನ ಮಾಡಿಕೊಂಡು ಬಾಕ್ಸಿಗೆ ಮೊಸರನ್ನ ಕಟ್ಟೋಣ ಅಂದ್ಕೊಂಡಿದ್ದೀನಿ. ಇವಾಗ ಲೇಟಾಗಿ ಹೋಗಿದೆ ಆಲ್ಮೋಸ್ಟು. ನನಗೆ ಹೇಳ್ತಲ್ಲ, ಬೆಳಗ್ಗೆನೇ ರಾಯರ ಮಠಕ್ಕೆ ಹೋಗಿ ಬಂದರೆ ಏನೋ ಒಂಥರ ಖುಷಿ, ಏನೋ ಸಂತೋಷ. ಅವತ್ತಿನ ದಿನ ಎಲ್ಲ ಹ್ಯಾಪಿಯಾಗಿರುತ್ತೆ ಅಂತಲೇ ಇಷ್ಟ. ಹಾಗೆ ಇರಬೇಕು. ಮತ್ತು ಹಾಗೆ ನಾನು ಹೇಳ್ತೀನಿ, ಯಾರನ್ನೂ ನೋಡಿ ಹೊಟ್ಟೆ ಕಿಚ್ಚು ಪಡಬೇಡಿ, ದಯವಿಟ್ಟು ಹೇಳ್ತೀನಿ ಕೇಳಿ. ಎಲ್ಲರೂ ಒಂದಲ್ಲ ಒಂದು ರೀತಿಲಿ ನಾವು ಬೆಳೆಯವ್ರೆ, ಅವರಿಗೆ ಇವರಿಗೆ ಅಂತ ಮಾತಾಡೋಕೆ ಹೋಗಬೇಡಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿಯಪ್ಪ ದೇವ್ರೆ, ಅವ್ರು ಅಂದ್ಕೊಂಡಂಗೆಲ್ಲ ಆಗಲಿ. ಎಲ್ಲರಿಗೂ ರಾಯರು ಎಲ್ಲರಿಗೂ ನೆಮ್ಮದಿ ಕೊಡಲಿ. ಫಸ್ಟು ನೆಮ್ಮದಿ ಕೊಡಲಿ, ಎಲ್ಲರಿಗೂ ನೆಮ್ಮದಿ ಕೊಡಲಿ. ಅವ್ರು ಅಂದ್ಕೊಂಡಿದ್ದು ವ್ಯವಹಾರಗಳೆಲ್ಲ ಸಕ್ಸಸ್ ಆಗಲಿ, ಅಷ್ಟೇ ನಾನು ಕೇಳ್ಕೊತೀನಿ. ಹಾಗೆ ಚಿತ್ರಾನ್ನಕ್ಕೂ ರೆಡಿ ಆಯಿತು. ಬೆಳಿಗ್ಗೆನೇ ನಮ್ಮಲ್ಲಿ ಸೋಲಾರಲ್ಲಿ ಬೇರೆ ಇಲ್ಲ, ತಣ್ಣೀರು ಬೇರೆ ಸ್ನಾನ. ನಾನೇನು ಹಾಕಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಓಕೆನಾ. ಚಿತ್ರಾನ್ನ ರೆಡಿ ಆಯಿತು. ಇದು ವರ್ಷಮ್ಮನಿಗೆ ರೆಡಿ ಆಯಿತು. ಅವಳಿಗೆ ಕೊಟ್ಟೆ. ಇವಾಗ ಮೊಸರನ್ನ ಫ್ರೆಂಡ್ಸ್ ಹಾಗೆ ಚಿತ್ರಾನ್ನ ಕೊಟ್ಟೆ. ಈಗ ಬಾಕ್ಸಿಗೆ ಮೊಸರನ್ನ ಕಲಿಸ್ಬಿಡ್ತಾಯಿದ್ದೀನಿ. ಆ ಮೊಸರನ್ನ ಯಾಕೆಂದರೆ ಆಲ್ಮೋಸ್ಟ್ ಚಿತ್ರಾನ್ನ ಬಾಕ್ಸ್ ಕೊಟ್ಟರೆ ತಿನ್ನಲ್ಲ ವರ್ಷ. ಹಾಗಾಗಿ ರೆಡಿ ಹಾಕಿ ಒಂದು ಮೊಸರನ್ನ ಹಾಕಿ ಒಂದು ಉಪ್ಪಿನಕಾಯಿ ಹಾಕಿದರೆ ಫಸ್ಟ್ ಕ್ಲಾಸ್ ಒಂದು ಊಟ ಮಾಡ್ಕೋತಾಳೆ. ಗುರುವಾರ ಬಂತಂದರೆ ಬೆಳಿಗ್ಗೆನೇ ಪೂಜೆ ಮಾಡ್ತೀವಲ್ಲ, ಸ್ವಲ್ಪ ಕೆಲಸಗಳಿದ್ದೇ ಇರುತ್ತೆ. ನಾನು ಆಲ್ಮೋಸ್ಟು ದೇವಸ್ಥಾನ ಇದು ಮಠಕ್ಕೆ ಹೋಗೋಕ್ಕಿಂತ ಮುಂಚೆನೇ ಇದು ಮಾಡಿಬಿಟ್ಟಿದ್ದೆ. ಬುತ್ತಿ ಒಂದು ಕಟ್ಟಿದರೆ ಆಯಿತು. ಅವಳದು ಬುತ್ತಿನೂ ರೆಡಿ ಆಯಿತು ನನಗೆ. ಮೇನ್ ಇರೋದೇ ಇದೊಂದು ಕೆಲಸ. ಇದೊಂದು ಮುಗಿಸ್ಬಿಟ್ರೆ ನಮಗೆ ಆರಾಮ ಅನ್ನಿಸ್ತದೆ. ಹಾಗೆ ಕೆಲಸನೂ ಮುಗೀತು. ವರ್ಷಂಗೆ ಚಿತ್ರಾನ್ನ ಬಾಕ್ಸಿಗೆ ಮೊಸರನ್ನ ಮಾಡಿಕೊಟ್ಟೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಇರ್ತಲ್ಲ ತೊಳೆದೆ. ಇವತ್ತೊಂದು ಎಲ್ಲ ಕೆಲಸಗಳು ಮುಗೀತು ಫಟಾಫಟ. ಅದೇ ಬೇಗ ಇದ್ದರೆ ಕೆಲಸ ಆಗುತ್ತೆ. ಹಾಗೆ ರಾಯರ ಮಠಕ್ಕೆ ಹೋಗಿ ಬಂದು ಸಿಕ್ಕಾಪಟ್ಟೆ ಒಂಥರ ಮನಸ್ಸೆಲ್ಲ ಎಷ್ಟು ಆರಾಮಿದ್ದೀನಿ ಅಂದರೆ ಅಷ್ಟು ಆರಾಮಿದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ನಾನು ಹುಷಾರಿಲ್ಲದ ಕಾರಣ 2 ವಾರದಿಂದ ನಾನು ಉಪವಾಸ ಮಾಡ್ತಾಯಿಲ್ಲ. ಪೂಜೆ ಮುಗಿಸ್ಬಿಟ್ಟು ತಿಂತಾಯಿದ್ದೀನಿ. ಹೋದ ವಾರ ಮಾತ್ರ ನನಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗಿ ತಿಂಡಿ ತಿಂದು ಟ್ಯಾಬ್ಲೆಟ್ ತೊಗೊಂಡು ಮತ್ತೆ 12 ಗಂಟೆ ಆಗಿತ್ತು. ಅದಕ್ಕೆ ಹೇಳಿ ಸಮಾಧಾನ ಆಗಲ್ಲ. ಏನೇ ಆದರೂ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮುಗಿಸಿ ಪೂಜೆ ಮಾಡಿ ನೆಮ್ಮದಿಯಾಗಿ ಕೂತ್ಕೊಂಡು ಒಂದು ಲೋಟ ಕಾಫಿ ಕುಡಿದ್ರೆ ತುಂಬಾ ನೆಮ್ಮದಿ ಆರಾಮ ಅನ್ನಿಸ್ತದೆ. ಆಲ್ಮೋಸ್ಟ್ ನಾನು ಬೆಳಿಗ್ಗೆ 2ನೇ ಸಲ ಕಾಫಿ ಆಗಲೇ ಕಾಫಿ ಮಾಡ್ಕೊಂಡಿದ್ದೀನಿ, ಕುಡಿತಾ ಇದ್ದೀನಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್ ಎಲ್ಲರೂ ಒಂದೇ. ನಾವು ಯಾರು ಒಬ್ಬರ ಮೇಲೆ ಒಬ್ಬರು ನೋಡಿ ಹೊಟ್ಟೆ ಕಿಚ್ಚು ಅಸೂಯೆ ಪಡಬೇಡಿ. ಎಲ್ಲ ಒಂದೇ ಥರ ಇರೋಣ. ದ್ವೇಷ ಸಾಧಿಸೋದ್ರಿಂದ ನಮ್ಗೆ ಏನೂ ಸಿಗಲ್ಲ, ಆಯಿತಾ. ಪ್ರೀತಿಯಿಂದ ಎಲ್ಲರ ಮನಸ್ಸನ್ನು ಗೆಲ್ಲಬೇಕು, ಅದೇ ಇಷ್ಟ ನನಗೆ. ಆಲ್ಮೋಸ್ಟ್ ಎಲ್ಲರನ್ನೂ ಪ್ರೀತಿಯಿಂದ ಗೆಲ್ಲೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ನಾನು ಯಾರ ಮೇಲೂ ದ್ವೇಷ ಸಾಧಿಸಲ್ಲ. ನನಗೆ ಬುದ್ಧಿ ತಿಳ್ದಾಗ್ಲಿಂದನೂ ನಾನು ಯಾರ ಮೇಲೆ ದ್ವೇಷ ಸಾಧಿಸೋಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ಅವ್ರು ಏನೇ ಒಂದು ಕೆಟ್ಟದ್ದು ಮಾಡಿದ್ರು, ಯಾವತ್ತಾರ ಒಂದು ಸನ್ನಿವೇಶದಲ್ಲಿ ಅವ್ರು ನನಗೆ ಸಿಕ್ಕಿದ್ರೆ ಅವ್ರ ಜೊತೆ ನಾನು ತುಂಬಾ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಹಳೇದು ಮುಂದೊಂದು ಎಲ್ಲ ಯೋಚನೆ ಮಾಡ್ತೀನಿ. ಅವ್ರು ಮಾಡಿದ್ದನ್ನ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ ಅಷ್ಟೇ. ಯಾಕಂದರೆ ಅದು ಕೆಟ್ಟದ್ದು ಬಯಸಿರ್ತಾರಲ್ಲ, ಅವ್ರನ್ನ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ ಅಷ್ಟೇ ಹೊರತು
ದ್ವೇಷ ಸಾಧಿಸೋಕ್ಕೋಗಲ್ಲ. ದಯವಿಟ್ಟು ಯಾರು ದ್ವೇಷ ಸಾಧಿಸ್ಬೇಡಿ, ಒಬ್ಬರ ಮೇಲೆ ಒಬ್ಬರು ವೈರಿಗಳ ಥರ ಆಡಬೇಡಿ. ಎಲ್ಲರೂ ಒಂದೇ, ನೀವೆಲ್ಲ ಇರ್ತೀರ, ನಾವೆಲ್ಲೋ ಇರ್ತೀವಿ, ಎಲ್ಲ ಒಂದು ಮನೆ ಅಂತ ಇರ್ತೀವಿ. ಅಲ್ಲಿ ಯಾವುದೇ ಒಂದು ಪ್ರೀತಿ ಬಾಂಧವ್ಯ ಇರಬೇಕೇ ವಿನಃ ದ್ವೇಷ ಇರಬಾರ್ದು. ಅದೊಂದೇ ನನ್ನ ಆಸೆ, ಅದೊಂದೇ. ಅದು ನಿಮ್ಮ ಮೇಲೆ ಹೇಗೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಅಷ್ಟೇ ಎಲ್ಲರೂ ಒಂದಾಗಿರಬೇಕು, ಎಲ್ಲ ಚೆನ್ನಾಗಿರಬೇಕು, ಒಂದು ಬಾಂಧವ್ಯ ಅಂತ ಇರಬೇಕು ಅಂತ ಆಸೆ ಪಡ್ತೀನಿ. ಅದು ಬಿಟ್ಟು ಯಾರ ಮೇಲೆ ಯಾರಿಗೂ ಹೊಟ್ಟೆ ಕಿಚ್ಚು ಪಡೋಕ್ಕೆ ಹೋಗಬೇಡಿ, ಎಲ್ಲ ಒಂದೇ. ಓಕೆ ಫ್ರೆಂಡ್ಸ್, ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿದ್ದೆಲ್ಲ ನಡೀಲಿ. ಇವತ್ತಿನ ದಿನ ಎಲ್ಲ ನಿಮ್ಮದು ಖುಷಿಯಾಗಿರಲಿ. ನಾನಂತೂ ಇವತ್ತು ಖುಷಿಯಾಗಿದ್ದೀನಿ. ನಿಮ್ಮ ದಿನವೂ ಇವತ್ತು ತುಂಬ ಚೆನ್ನಾಗಿ ಖುಷಿಯಾಗಿರಲಿ. ಇವತ್ತು ನೀವು ಏನು ಅನ್ಕೋತೀನೋ ಅದನ್ನೆಲ್ಲ ರಾಯರು ನಿಮಗೆ ಕೊಡಲಿ ಅಂತ ಕೇಳ್ಕೊತೀನಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.